ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗೂಗಲ್ ಆಡ್ಸ್ ಅಂದ್ರೆ ಏನು, ಗೂಗಲ್ ಆಡ್ಸ್ ಬಗ್ಗೆ ಒಂದು ಶಾರ್ಟ್ ಹಿಸ್ಟ್ರಿ, ಮತ್ತೆ ಗೂಗಲ್ ಆಡ್ಸ್ ಎಲ್ಲೆಲ್ಲ ಶೋ ಆಗುತ್ತೆ ಅಂಡ್ ಗೂಗಲ್ ಆಡ್ಸ್ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ಶಾರ್ಟ್ ಅಂಡ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಅಂಡ್ ಲಾಸ್ಟ್ ವಿಡಿಯೋ ಕಂಟೆಂಟ್ ನಿಮಗೆ ಇಂಟರ್ವ್ಯೂ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂ ಅಲ್ಲ ಅಂತಂದ್ರೂ ಕೂಡ ಗೂಗಲ್ ಆಡ್ಸ್ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಗೂಗಲ್ ಆಡ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅಂಡ್ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂತಂದರೆ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೊಸ ವೀಡಿಯೋ ಅಪ್ಲೋಡ್ ಆಗಿದೆ ಅಂತೇಳಿ. ಆ್ಯಂಡ್ ನಾನು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ನಿಮಗೇನಾದರೂ ನನ್ನ ವೀಡಿಯೋಸಿಂದ ಅಥವಾ ನನ್ನ ಚಾನಲಿಂದ ಒಂದೇ 1% ಯೂಸ್ ಆಗ್ತಿದೆ, ಹೆಲ್ಪ್ ಆಗ್ತಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದರೆ ನಾನು ಹೊಸ ವೀಡಿಯೋಸ್ ಮಾಡೋದಕ್ಕೆ ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಕ್ರಿಯೇಷನ್ ಆಫ್ ಗೂಗಲ್ ಆ್ಯಡ್ ಅಕೌಂಟು. ಸೊ ಫಸ್ಟು ಒಂದು ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಓಪನ್ ಮಾಡಿಕೊಂಡು ಗೂಗಲ್ ಆ್ಯಡ್ಸ್ ಅಂತ ಟೈಪ್ ಮಾಡಿ. ಸೊ ಗೂಗಲ್ ಆಡ್ಸ್ ಅಂತೇಳಿ ಟೈಪ್ ಮಾಡಿದ್ಮೇಲೆ ನಿಮ್ಗೊಂದು ಸ್ಪಾನ್ಸರ್ಡ್ ಆಪ್ಷನ್ ಕೂಡ ತೋರಿಸ್ಬೋದು. ಸೊ ನೀವು ಇದನ್ನಾದರೂ ಕ್ಲಿಕ್ ಮಾಡ್ಬೋದು, ಇಲ್ಲ ಅಂತಂದರೆ ಕೆಳಗಡೆ ಗೂಗಲ್ ಆಡ್ಸ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂತಂದರೆ ಫೇಸ್ಬುಕ್ ಆಡ್ಸ್ ಮತ್ತು ಗೂಗಲ್ ಆಡ್ಸಲ್ಲಿ ತುಂಬ ಈಸಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದಿರೋದು ಗೂಗಲ್ ಆ್ಯಡ್ಸಲ್ಲೇ. ನೀವು ಫೇಸ್ಬುಕ್ ಆ್ಯಡ್ಸಲ್ಲಿ ಕ್ರಿಯೇಟ್ ಮಾಡಬೇಕಂತಂದ್ರೆ ತುಂಬ ಸ್ಟೆಪ್ಸ್ ಇದೆ. ಅಲ್ಲಿ ಆ್ಯಡ್ ಅಕೌಂಟ್ನ ಕ್ರಿಯೇಟ್ ಮಾಡಲಿಕ್ಕಿಂತ ಮುಂಚೆ ನೀವು ಬಿಸ್ನೆಸ್ ಮ್ಯಾನೇಜರು ಅದೆಲ್ಲ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ತುಂಬ ಈಸಿಯಾಗಿ ನಿಮ್ಮದು ಜಿಮೇಲ್ ಅಕೌಂಟ್ ಇದ್ದರೆ ಸಾಕು. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನೋಡೋಣ. ಇಲ್ಲಿ ಕಾಣ್ತಿದ್ದೀರಾ ಸ್ಟಾರ್ಟ್ ನಾವು ಬಟನ್ನು. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಏನೋ ಹೇಳಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೂಸ್ ಯುವರ್ ಆಫರ್ ಆ್ಯಂಡ್ ಗೆಟ್ ಅಪ್ ಟು 60,000 ಇನ್ ಆ್ಯಡ್ ಕ್ರೆಡಿಟ್ ಅಂತ ಇದೆ. ಸೊ ಇದು ಏನಂತೇಳಿ ಕೆಲವರಿಗೆ ಗೊತ್ತಿದ್ರೆ ಓಕೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಸೊ ಇದೇನಂತಂದರೆ ಗೂಗಲ್ಲು ನಿಮಗೆ ಎನ್ಕರೇಜ್ ಮಾಡ್ತಾ ಇದೆ. ಅಂದರೆ ಗೂಗಲ್ಲು ಹೊಸ ಅಡ್ವರ್ಟೈಸರ್ಸ್ಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಇದನ್ನು ಕೊಡ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಚೂಸ್ ನಾವು ಅಂತೇಳಿ ಕೊಟ್ಟರೆ ನಾವು ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ, ನೀವು ಸ್ಪೆಂಡ್ 20,000 ವಿತ್ ಗೂಗಲ್ ಆ್ಯಡ್ಸ್ ಇನ್ ದ ಫಸ್ಟ್ 60 days ಟು ಅನ್ಲಾಕ್ ದ ಕ್ರೆಡಿಟ್. ಅಂದರೆ ನೀವೇನಾದರೂ ನಿಮ್ಮ ಗೂಗಲ್ ಆ್ಯಡ್ಸ್ನ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ಬಿಸ್ನೆಸ್ಗೆ ಗೂಗಲ್ ಆ್ಯಡ್ಸ್ನ ಸ್ಟಾರ್ಟ್ ಮಾಡಿ ಫಸ್ಟ್ 60 daysಲ್ಲೇ ನೀವೇನಾದರೂ 20,000 ಏನಾದರೂ ನೀವು ಸ್ಪೆಂಡ್ ಮಾಡಿದ್ರೆ ಅಂತಂದರೆ ವಾಪಸ್ ಗೂಗಲ್ ಏನು ಮಾಡುತ್ತೆ, ನಿಮ್ಮ ಆ್ಯಡ್ ಅಕೌಂಟ್ಗೆ 20,000 ಆ್ಯಡ್ ಕ್ರೆಡಿಟ್ನ ಕೊಡುತ್ತೆ. ಅಂತಂದರೆ 20,000 ಅಮೌಂಟ್ ಕೊಟ್ಟಂಗೆ, ಬಟ್ ನೀವು ಅದನ್ನು ವಿತ್ಡ್ರಾ ಮಾಡ್ಕೊಳಕ್ಕಾಗಲ್ಲ. ಬಟ್ ನೀವು ಅದನ್ನು ನೆಕ್ಸ್ಟ್ 20,000ನ ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್ 20,000 ನೀವು ಫ್ರೀಯಾಗಿ ಗೂಗಲ್ ಆ್ಯಡ್ನ ರನ್ ಮಾಡ್ಬೋದು. ಸೊ ಹಾಗೆಯೇ ಸ್ಪೆಂಡ್ 60,000 ವಿತಿನ್ 60 days ಅಂತ ಇದೆ. ಸೊ ನೀವು ಇಲ್ಲಿ ನೀವು ಸ್ಟಾರ್ಟ್ ಮಾಡಿ 60 ದಿನದ ಒಳಗೆ ಏನಾದರೂ 60,000ನ ಸ್ಪೆಂಡ್ ಮಾಡಿದ್ರೆ ಅಂತಂದರೆ 40,000 ಆ್ಯಡ್ ಕ್ರೆಡಿಟ್ ಗೂಗಲಿಂದ ಸಿಗುತ್ತೆ. ಹಾಗೆಯೇ ಸ್ಟಾರ್ಟ್ ಮಾಡಿ 60 ಏನಾದರೂ 1,20,000 ಏನಾದರೂ ಸ್ಪೆಂಡ್ ಮಾಡಿದ್ರಿ ಅಂತಂದರೆ 60,000 ತನಕ ನಿಮಗೆ ಗೂಗಲ್ ಆ್ಯಡ್ಸ್ ಆ್ಯಡ್ ಕ್ರೆಡಿಟ್ನ ಕೊಡುತ್ತೆ. ಇದೊಂದು ಒಳ್ಳೆ ಆಪ್ಷನ್ನೇ. ಗೂಗಲ್ ಹೊಸ ಅಡ್ವರ್ಟೈಸರ್ಸ್ಗೆ ಎನ್ಕರೇಜ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ನೆಕ್ಸ್ಟ್ ಬರೋದಾದರೆ, ನೆಕ್ಸ್ಟ್ ನೀವು ಈ ಒಂದು ಡ್ಯಾಶ್ಬೋರ್ಡಲ್ಲಿ ಏನು ನೋಡ್ಬೋದು, ಇಲ್ಲೊಂದು ನಿಮಗೆ ಶಾರ್ಟಾಗಿ ಗೂಗಲ್ ಆ್ಯಡ್ಸಿನ ಟೈಪ್ಸ್ ಬಗ್ಗೆ ಕೊಟ್ಟಿದ್ದಾರೆ. PMAX ಕ್ಯಾಂಪೇನ್ ಹೆಂಗೆ ಸಿಗುತ್ತೆ, PMAX ಕ್ಯಾಂಪೇನ್ ಹೇಗಿರುತ್ತೆ. ಸೊ ಇದು ಮೇಲು, ಯೂಟ್ಯೂಬು, ಮ್ಯಾಪ್ಸು ಎಲ್ಲ ಕಡೆಯೂ ನಿಮ್ಮ ಆ್ಯಡ್ಸ್ನ ತೋರಿಸ್ತಾ ಇರುತ್ತೆ. ಸರ್ಚ್ ಆ್ಯಡ್ಸ್ ಅಂದರೆ ಯಾವ ಥರ ಇರುತ್ತೆ, ಡಿಸ್ಪ್ಲೇ ಆ್ಯಡ್ಸ್ ಅಂದರೆ ಯಾವ ಥರ ಇರುತ್ತೆ, ಶಾಪಿಂಗ್ ಆ್ಯಡ್ಸ್ ಅಂದರೆ ಯಾವ ಥರ ಇರುತ್ತೆ, ಸೊ ವೀಡಿಯೋ ಆ್ಯಡ್ಸ್ ಅಂದರೆ ಯೂಟ್ಯೂಬಲ್ಲಿ ಯಾವ ಥರ ಇರುತ್ತೆ, ಸೊ ಆ್ಯಪ್ ಆ್ಯಡ್ಸ್ ಅಂದರೆ ಗೂಗಲ್ ಪ್ಲೇಲಿ ಅಂದರೆ ಪ್ಲೇಸ್ಟೋರಲ್ಲಿ ಯಾವ ಥರ ಆ್ಯಡ್ಸ್ ತೋರಿಸ್ತಾ ಇರುತ್ತೆ ಅಂದರೆ ಶಾರ್ಟಾಗಿ ನಿಮಗೆ ತೋರಿಸಿದ್ದಾರೆ ಗೂಗಲ್ ಆ್ಯಡ್ಸ್ ಟೈಪ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ನೀವು ಅಷ್ಟೊಂದು ಟೆನ್ಷನ್ ತೊಗೋಬೇಡಿ. ಯಾಕೆಂತಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಡೀಟೇಲ್ ಆಗಿ ಗೂಗಲ್ ಆ್ಯಡ್ಸಿನ ಟೈಪ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತು ಇನ್ನೇನು ಈ ಡ್ಯಾಶ್ಬೋರ್ಡಲ್ಲಿ ನೋಡೋದಿದೆ ಅಂಥದ್ದು ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಹೇಳಿದ್ದೀನಿ, ಆ್ಯಡ್ ಕ್ರೆಡಿಟ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಗೂಗಲ್ ಆ್ಯಡ್ಸ್ ಟೈಪ್ಸ್ ಇಲ್ಲಿ ಸಿಂಪಲಾಗಿ ಹೇಳಿದ್ದಾರೆ. ನಾನು ಅದನ್ನು ನೆಕ್ಸ್ಟ್ ಕೂಡ ಹೇಳ್ತೀನಿ. ಸೊ ಆ್ಯಡ್ ಕ್ರೆಡಿಟ್ಸ್ ಬಗ್ಗೆ ನೀವು ಏನಾದರೂ ಇಲ್ಲ ನಾನು ಸ್ಪೆಂಡ್ ಮಾಡ್ತೀನಿ 60 daysಲ್ಲಿ 20,000 ತನಕ, ಇಲ್ಲ 40,000 ತನಕ, ಇಲ್ಲ ನಾನು 1,00,000 ತನಕ ನಾನು ಸ್ಪೆಂಡ್ ಮಾಡ್ತೀನಿ ಅನ್ನೋ ನಿಮಗೆ ಏನೋ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನೀವು ಈ ಆಪ್ಷನ್ನ ಚೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ಆ್ಯಡ್ ಕ್ರೆಡಿಟ್ನ. ಸೊ ಇವಾಗ ಗೂಗಲ್ ಆ್ಯಡ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಫಸ್ಟು ಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೊ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಒಂದು ಸೆಕೆಂಡ್ ಲೋಡ್ ಆಗ್ತಾಯಿದೆ. ಓಕೆ, ಕ್ರಿಯೇಟ್ ಯುವರ್ ಫಸ್ಟ್ ಕ್ಯಾಂಪೇನ್ ಅಂತ ತೋರಿಸ್ತದೆ. ನಿಮಗೆ ಇದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಆಪ್ಷನ್ ಈ ಥರ ತೋರಿಸುತ್ತೆ, ಕ್ರಿಯೇಟ್ ಯುವರ್ ಫಸ್ಟ್ ಕ್ಯಾಂಪೇನ್ ಅಂತೇಳಿ. ತೊಂದರೆ ಇಲ್ಲ, ಕ್ರಿಯೇಟ್ ಯುವರ್ ಫಸ್ಟ್ ಕ್ಯಾಂಪೇನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ವಾಟ್ ಈಸ್ ಯುವರ್ ಬಿಸ್ನೆಸ್ ನೇಮ್ ಅಂತ ಬರ್ತಾ ಇದೆ. ಸೊ ನಿಮ್ಗೆ ಏನಾದರೂ ಬಿಸ್ನೆಸ್ ನೇಮ್ ಇತ್ತು ಅಂತಂದರೆ ಬಿಸ್ನೆಸ್ ನೇಮ್ ಕೊಡಿ. ಇಲ್ಲ ಅಂತಂದರೆ ಇಲ್ಲ ಬಿಸ್ನೆಸ್ ನೇಮ್ ಏನೂ ಇಲ್ಲ, ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೀನಿ ಬಟ್ ನನಗೊಂದು ಆ್ಯಡ್ ಅಕೌಂಟ್ ಬೇಕು ಅಂತಂದರೆ ಹೆಸರು ಕೂಡ ಕೊಟ್ಕೋಬೋದು. ಬಟ್ ಮೋಸ್ಟ್ ಆಫ್ ದಿ ಆ್ಯಡ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋ ಟೈಮಲ್ಲಿ ಬಿಸ್ನೆಸ್ ನೇಮ್ ಇದ್ದೇ ಇರುತ್ತೆ. ಮೀನ್ಸ್ ಬಿಸ್ನೆಸ್ಗಳಿಗೋಸ್ಕರ ನೀವು ಆ್ಯಡ್ಸ್ನ ರನ್ ಮಾಡ್ತಾ ಇರ್ತೀರಲ್ವ. ಸೊ ನೀವು ಬಿಸ್ನೆಸ್ ನೇಮ್ ಕೊಡ್ಬೋದು. ನಾನು ಇವಾಗೊಂದು ಡೆಮೋ ಅಕೌಂಟ್ ಅಂತ ಹೇಳಿ ಕೊಡ್ತೀನಿ. ಡೆಮೋ ಅಕೌಂಟ್ ಬಿಸ್ನೆಸ್ ನೇಮ್ ಕೊಡ್ತೀನಿ. ಆ್ಯಂಡ್ ವಾಟ್ ಶುಡ್ ಪೀಪಲ್ ಡೂ ಆಫ್ಟರ್
ಕ್ಲಿಕ್ಕಿಂಗ್ ಯುವರ್ ಆ್ಯಡ್ ಅಂತ ತೋರಿಸ್ತಾ ಇದೆ. ಅಂದರೆ ಒಂದ್ಸರಿ ಕ್ಲಿಕ್ ಮಾಡಿದಾದ್ಮೇಲೆ ಪೀಪಲ್ ಎಲ್ಲಿಗೆ ಹೋಗಬೇಕು ಅಂತೇಳಿ ಆಪ್ಷನ್ನ ಕೇಳ್ತಾ ಇದೆ. ನೀವು ಇಲ್ಲಿ ಬಿಸ್ನೆಸ್ ವೆಬ್ಸೈಟ್ ಇತ್ತು ಅಂತಂದರೆ ಬಿಸ್ನೆಸ್ ವೆಬ್ಸೈಟ್ನ ಕೊಡ್ಬೋದು, ಇಲ್ಲ ಅಂತಂದರೆ ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಕೊಡ್ಬೋದು. ಸೊ ಇಲ್ಲ ನಾನು ಇವಾಗಿನ್ನು ಸ್ಟಾರ್ಟ್ ಮಾಡ್ತಾ ಇರೋದು ಬಿಸ್ನೆಸ್ಸು, ನನ್ನದು ವೆಬ್ಸೈಟ್ ಇಲ್ಲ ಅಂತ ಅಂದರೆ ನೀವು ಮೊಬೈಲ್ ನಂಬರ್ನ ಕೊಟ್ಕೋಬೋದು. ಇಲ್ಲ ಅಂತಂದರೆ ತುಂಬ ಜನ ಇನ್ನೂ ಕಲಿತಾ ಇರ್ತಾರೆ, ಇವಾಗ ಗೂಗಲ್ ಆ್ಯಡ್ಸ್ನ ಕಲಿಬೇಕು, ನಾನು ಜಸ್ಟ್ ನನ್ನ ಡ್ಯಾಶ್ಬೋರ್ಡ್ನ ಓಪನ್ ಮಾಡಿ ಆಪ್ಷನ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ನನ್ನ ಹತ್ರ ವೆಬ್ಸೈಟ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಮೊಬೈಲ್ ನಂಬರ್ ಕೂಡ ಕೊಡ್ಬೋದು. ಇಲ್ಲಾಂದರೆ ನೀವು ಫ್ರೀ ಸೈಟ್ಗಳು ಬರ್ತವೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನೀವು ಫ್ರೀಯಾಗಿ ಯೂಸ್ ಮಾಡುವಂಥ ಸೈಟ್ಗಳಿದ್ದಾವೆ, ಪಬ್ಲಿಕ್ ಸೈಟ್ಸ್ಗಳು, ಅದನ್ನು ಕೊಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಸೊ ನೀವು ಬೆಟರ್ ನಿಮ್ಮ ಹತ್ರ ವೆಬ್ಸೈಟ್ ಇಲ್ಲ ಅಂತಂದರೆ ಮೊಬೈಲ್ ನಂಬರ್ ಕೊಟ್ಕೊಂಡು ನೀವು ಮುಂದೆ ಹೋಗಿ. ಸೊ ಫಾರ್ ಎಕ್ಸಾಂಪಲ್ ನಾನು ನನ್ನ ಮೊಬೈಲ್ ನಂಬರ್ನ ಕೊಡ್ತೀನಿ. ಇಂಡಿಯಾ ನನ್ನ ಮೊಬೈಲ್ ನಂಬರ್ನ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿಗೆ ಹೋಗುತ್ತೆ. ಸೊ ನೀವು ಇಲ್ಲಿ ಬೇಕಾದರೆ ನಿಮ್ಮ ಅಕೌಂಟ್ಗಳನ್ನ ಲಿಂಕ್ ಮಾಡ್ಕೋಬೋದು. ಎಕ್ಸಾಂಪಲ್ ನಿಮ್ಮ ಯೂಟ್ಯೂಬ್ ಅಕೌಂಟ್ ಇದೆ ಅಂತಂದರೆ ನಿಮ್ಮ ಯೂಟ್ಯೂಬ್ ಅಕೌಂಟ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಈಗ ಸದ್ಯಕ್ಕೆ ಸ್ಕಿಪ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟು ಓಕೆ ಚೂಸ್ ಯುವರ್ ಗೋಲ್. ಅಂದರೆ ನಾನು ಆವಾಗಲೇ ನಾವು ಏನು ಕ್ಯಾಂಪೇನ್ನ ಕ್ರಿಯೇಷನ್ಗೆ ಅಂತ ಹೇಳ್ಕೊಟ್ವಲ್ಲ, ಇದು ಕ್ಯಾಂಪೇನ್ ಕ್ರಿಯೇಷನ್ ಒಳಗಡೆ ಹೋಗ್ತಾ ಇದೆ. ಸೊ ನಾವು ಇವಾಗ ಕ್ಯಾಂಪೇನ್ ಕ್ರಿಯೇಷನ್ ಮಾಡ್ತಾ ಇಲ್ಲ, ಯಾಕೆಂದರೆ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಇವಾಗ ಸ್ಕಿಪ್ ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಬರುತ್ತೆ ಚೂಸ್ ಯುವರ್ ಕ್ಯಾಂಪೇನ್ ಟೈಪ್. ಸೊ ಇಲ್ಲೂ ಕೂಡ ನಾನು ಸ್ಕಿಪ್ ಕೊಡ್ತೀನಿ. ಸೊ ಲೀವ್ ಕ್ಯಾಂಪೇನ್ ಕ್ರಿಯೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಕ್ಯಾಂಪೇನ್ ಕ್ರಿಯೇಷನಿಂದ ಹೊರಗೆ ಬಂದು ನಾವು ಅಕೌಂಟ್ ಸೆಟಪ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಕನ್ಫರ್ಮ್ ಯುವರ್ ಅಕೌಂಟ್ ಸೆಟ್ಟಿಂಗ್ಸ್. ಓಕೆ, ಇಲ್ಲಿ ಬಿಲ್ಲಿಂಗ್ ಕಂಟ್ರಿ ಇಂಡಿಯಾ ಇದೆ, ಇಂಡಿಯಾ. ಓಕೆ, 530 ಇಂಡಿಯನ್ ರುಪೀಸ್ ಎಲ್ಲ ಇದೆ. ಯಾಕೆಂತಂದರೆ ನಾವು ಅಲ್ಲಿ ಮೊಬೈಲ್ ನಂಬರ್ನ ಕೊಡಬೇಕಾದ್ರೆ ಇಂಡಿಯಾ ಅಂತೇಳಿ ಕೊಟ್ವಿ. ಸೊ ಅದ್ರ ಬೇಸ್ ಮೇಲೆ ಇದು ಆಟೋಮೆಟಿಕ್ಕಾಗಿ ತಗೊಂಡಿದೆ ಎಲ್ಲ ಡೀಟೇಲ್ಸು. ನಾನು ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಕನ್ಫರ್ಮ್ ಯುವರ್ ಅಕೌಂಟ್ ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತ ತೋರಿಸುತ್ತೆ. ಏನಿದು ಆಫರ್ ಕೋಡ್ ಅಂತಂತಂದರೆ ನಾವು ಅವಾಗಲೇ ನೋಡಿದ್ವಿ. ಏನಂತಂದರೆ ಗೂಗಲ್ ಆ್ಯಡ್ ಕ್ರೆಡಿಟ್ಸ್ನ ನಾವು ಫಸ್ಟ್ 60 ಡೇಸಲ್ಲಿ 20,000 ಅಥವಾ 40,000 ಅಪ್ ಟು 120,000 ತನಕ ಸ್ಪೆಂಡ್ ಮಾಡಿದ್ರೆ ಗೂಗಲ್ ಕಡೆಯಿಂದ ಎನ್ಕರೇಜ್ಮೆಂಟ್ ಆ್ಯಡ್ ಕ್ರೆಡಿಟ್ಸ್ ಆಗಿ ಸ್ವಲ್ಪ ಸಿಗ್ತಾ ಇತ್ತು. ಸೊ ನೀವು ಅದನ್ನೇನಾದರೂ ಯೂಸ್ ಮಾಡ್ಕೋಬೇಕಂತಂದರೆ ನೀವು ಇಲ್ಲಿ ಅದನ್ನ ಯೂಸ್ ಮಾಡ್ಕೋಬೋದು. ನೀವು ಅಲ್ಲಿ ಅಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಅಪ್ಲೈ ಹಿಯರ್ ಅಂತೇಳಿ ಆಪ್ಷನ್ ಇತ್ತಲ್ಲ, ಸೊ ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ, ಆಫರ್ ಕೊಡೋದೆಲ್ಲ. ಸೊ ನೀವು ಅದನ್ನ ಇಲ್ಲಿ ತೊಗೊಂಬಂದು ನೀವು ಹಾಕೋಬೋದು. ಸೊ ಅದು ಬಿಟ್ಟರೆ ನಾನು ಇಲ್ಲಿ ನೋಡೋದಾದರೆ ಪೇಮೆಂಟ್ ಪ್ರೊಫೈಲ್ಸು ನನ್ನ ಹೆಸರು ತೊಗೊಂಡಿದ್ದೆ, ನನ್ನ ಮೇಲ್ ಐ ಡಿ ಏನು ಹೆಸರು ಇದೆಯಲ್ಲ ಅದನ್ನೇ ತೊಗೊಂಡಿದ್ದೆ. ಪೇಮೆಂಟ್ ಮೆಥಡ್ ಕೇಳ್ತಾ ಇದೆ. ಸೊ ನಾವಿಲ್ಲಿ ಪೇಮೆಂಟ್ ಮೆಥಡು ತುಂಬ ಆಪ್ಷನ್ ಇದೆ, ಕ್ರೆಡಿಟ್ ಕಾರ್ಡು ಮತ್ತು ನೆಟ್ ಬ್ಯಾಂಕಿಂಗು, ಬ್ಯಾಂಕ್ ಟ್ರಾನ್ಸ್ಫರು ಇದೆಲ್ಲ ಇದೆ. ಸೊ ನಾನು ಇದನ್ನು ಬ್ಯಾಂಕ್ ಟ್ರಾನ್ಸ್ಫರೇ ತೊಗೊಳ್ತೀನಿ ಸದ್ಯಕ್ಕೆ. ಯಾಕೆಂದರೆ ಕ್ರೆಡಿಟ್ ಕಾರ್ಡು ನೀವೇನಾದರೂ ಆ್ಯಡ್ ಮಾಡ್ಕೊಳ್ತೀರಾ ಅಂತಂದರೆ ಕ್ರೆಡಿಟ್ ಕಾರ್ಡ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಜಸ್ಟ್ ಪ್ರಾಕ್ಟೀಸಿಗೋಸ್ಕರ ನಾನು ಗೂಗಲ್ ಆ್ಯಡ್ ಅಕೌಂಟನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಆಪ್ಷನ್ನ ತೊಗೋಬೋದು. ಸೊ ನೀವು ಇಲ್ಲಿ ಅಗ್ರಿ ಟು ದ ಗೂಗಲ್ ಆ್ಯಡ್ಸ್ ಟರ್ಮ್ಸ್ಗೆ ನೀವು ಅಗ್ರಿ ಆಗಿದ್ದೀರಾ ಅಂತೇಳಿ ಕ್ಲಿಕ್ ಮಾಡಿದಾದ್ಮೇಲೆ ವಾಂಟ್ ಪರ್ಸನಲೈಸ್ಡ್ ಗೈಡೆನ್ಸ್ ಅಂತ ಕೇಳ್ತಾ ಇದೆ. ಸೊ ನಂಗೆ ಸದ್ಯಕ್ಕೆ ಬೇಡ ಪರ್ಸನಲೈಸ್ಡ್ ಗೈಡೆನ್ಸ್. ಸೊ ನಾನು ನೋ ಅಂತಲೇ ಕೊಡ್ತೀನಿ. ನೆಕ್ಸ್ಟ್ ನೋಡಿದ್ರೆ ಓಕೆ, ಸೇವ್ ದಿಸ್ ಪೇಜ್ ಫಾರ್ ರೆಫರೆನ್ಸ್ ಅಂತ ಕೇಳ್ತಾ ಇದೆ. ಓಕೆ, ಕಂಪ್ಲೀಟ್. ಸೊ ಇವಾಗ ನಮ್ಮ ಅಕೌಂಟು ಕಂಪ್ಲೀಟಾಗಿ ಕ್ರಿಯೇಟ್ ಆಗಿದೆ. ಬಟ್ ಇನ್ನೊಂದು ಸ್ಟೆಪ್ ಕೇಳ್ತಾ ಇದೆ, ಏನಂತಂದರೆ ಟು ಸ್ಟಾರ್ಟ್ ರನ್ನಿಂಗ್ ಯುವರ್ ಆ್ಯಡ್ಸ್ ಯು ವಿಲ್ ನೀಡ್ ಟು ಕಂಪ್ಲೀಟ್ ಅಡ್ವರ್ಟೈಸರ್ ವೆರಿಫಿಕೇಷನ್ ಅಂತ ಕೇಳ್ತಾ ಇದೆ. ಇದೊಂದು ಫಸ್ಟ್ ಸ್ಟೆಪ್ ಅಡ್ವರ್ಟೈಸರ್ ವೆರಿಫಿಕೇಷನ್ನ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನಾವು ಮಾಡ್ಕೊಳ್ಳೋಣ. ಬಟ್ ನಾನು ಮುಂದಿನ ವೀಡಿಯೋಗಳಲ್ಲಿ ಕಂಪ್ಲೀಟಾಗಿ ಲೀಗಲಾಗಿ ನಮ್ಮ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಡ್ವರ್ಟೈಸರ್ ವೆರಿಫಿಕೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಥವಾ ಯಾರಾದರೂ ಇವಾಗ ಗೂಗಲ್ ಅಕೌಂಟ್ನ ಓಪನ್ ಮಾಡಿಕೊಂಡು ಪ್ರಾಕ್ಟೀಸ್ಗೋಸ್ಕರ ನೀವು ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ತೊಂದರೆ ಇಲ್ಲ, ಆ ಥರ ವೆರಿಫಿಕೇಷನ್ ಏನು ಬೇಡ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕೇಳುತ್ತೆ, ಇಸ್ ಯುವರ್ ಆರ್ಗನೈಸೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆರ್ ನಾಟ್ ಅಂತೇಳಿ. ಸ್ಟಾರ್ಟಪ್ ಮಾಡ್ತಿದ್ದೀರಾ ಅಂತಂತಂದರೆ ಎಸ್ ಅಂತ ಕೊಡಿ. ಇಲ್ಲ ಅಂತಂದರೆ ನೀವು ಬಿಸ್ನೆಸ್ಗಳಿಗೆ ಯಾರಾದರೂ ಆ್ಯಡ್ಸ್ ರನ್ ಮಾಡ್ತಾ ಇದ್ದೀರಾ ಅಥವಾ ಫ್ರೀಲ್ಯಾನ್ಸಿಂಗ್ ಏನಾದರೂ ಮಾಡ್ತಾ ಇದ್ದೀರಾ ಅಂತಂತಂದರೆ ನೋ ಅಂತಲೇ ಕೊಡಿ. ನೆಕ್ಸ್ಟ್ ಹೂ ಪೇಸ್ ಫಾರ್ ಯುವರ್ ಆ್ಯಡ್ಸ್, ಯಾರು ಪೇ ಮಾಡ್ತಾರೆ ನಿಮ್ಮ ಆ್ಯಡ್ಸ್ಗೆ? ನೀವೇ ಪೇ ಮಾಡೋದಿದ್ರೆ ನೀವೇ ಮಾಡಿ, ಇಲ್ಲ ಅಂತಂತಂದರೆ ಏಜೆನ್ಸಿ ಪೇ ಮಾಡುತ್ತೆ ಅಂತಂತಂದರೆ ಏಜೆನ್ಸಿ ಅಂತ ಕೊಡಿ. ಇಲ್ಲ ಮೋಸ್ಟ್ ಆಫ್ ದಿ ಟೈಮಲ್ಲಿ ನೀವೇ ಪೇ ಮಾಡಬೇಕಾಗುತ್ತೆ. ಸೊ ನೀವೇ ಎಸ್ ವಿ ಪೇ ಆ್ಯಡ್ಸ್ ಡೈರೆಕ್ಟ್ಲಿ ಅಂತ ಹೇಳ್ಕೊಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಹೇಳ್ಕೊಟ್ರಿ ಅಂದರೆ ಸೊ
ಫೈನಲಿ ನಮ್ಮ ಅಕೌಂಟ್ ಕ್ರಿಯೇಟ್ ಆಗಿ ಇವಾಗ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಇದು ಯೂಸರ್ ಇಂಟರ್ಫೇಸು. ತುಂಬ ಗೂಗಲ್ ಆ್ಯಡ್ಸ್ನ ನಾವು ನೋಡ್ತಿರ್ತೀವಲ್ಲ, ಸೊ ಆ ಎಲ್ಲ ಗೂಗಲ್ ಆ್ಯಡ್ಸು ನಾವು ಈ ಒಂದು ಡ್ಯಾಶ್ ಬೋರ್ಡ್ನ ಯೂಸ್ ಮಾಡಿಕೊಂಡು ಸೆಟಪ್ ಮಾಡೋದು. ನಾವು ಇವತ್ತು ನೋಡಿದ್ವಿ ಕಂಪ್ಲೀಟ್ ಆಗಿ ಗೂಗಲ್ ಆ್ಯಡ್ ಅಕೌಂಟ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಈ ಆ್ಯಡ್ ಅಕೌಂಟ್ ಡ್ಯಾಶ್ ಬೋರ್ಡಲ್ಲಿ ಏನೇನೆಲ್ಲ ಆಪ್ಷನ್ ಇದೆಯಲ್ಲ ನೀವು ಇಲ್ಲಿ ನೋಡ್ಬೋದು. ಕ್ಯಾಂಪೇನ್ಸು, ಗೋಲ್ಸು, ಟೂಲ್ಸು, ಬಿಲ್ಲಿಂಗ್ಸು, ಅಡ್ಮಿನ್ಸಲ್ಲಿ ಸ್ವಲ್ಪ ಆಪ್ಷನ್ಸ್ ಇದೆ, ಮತ್ತು ರೆಕಮೆಂಡೇಷನ್ಸ್, ಇನ್ಸೈಟ್ಸ್, ರಿಪೋರ್ಟ್ಸು ಅಥವಾ ಆಡಿಯನ್ಸ್, ಕೀವರ್ಡ್ಸ್ ಆ್ಯಂಡ್ ಕಂಟೆಂಟ್ ಕಂಪ್ಲೀಟ್ ಆಗಿ ಅಂದರೆ ಬೇಸಿಕ್ ಆಗಿ ಎಷ್ಟು ಬೇಕೋ, ಸ್ಟಾರ್ಟ್ ಮಾಡೋರಿಗೆ ಕಲಿಯೋರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಡ್ಯಾಶ್ ಬೋರ್ಡ್ ಟೂರ್ ಅಂತೇಳಿ ಒಂದು ವೀಡಿಯೋ ಮಾಡ್ತೀನಿ. ಅಲ್ಲಿ ನಿಮಗೆ ಯಾವ ಆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮುಂಚೆ ಹೇಳ್ದಂಗೆ ನಿಮಗೇನಾದರೂ 1% ನನ್ನ ವೀಡಿಯೋಸಿಂದ ಅಥವಾ ಈ ಚಾನಲಿಂದ ಯೂಸ್ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕೆಂತಂದರೆ ಮುಂದೆ ವೀಡಿಯೋಗಳನ್ನ ಮಾಡೋದಕ್ಕೂ ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಫೈನಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು.